ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರ ಮೊಹಸಿನ್ ಹೆಡೆಮುರಿ ಕಟ್ಟಿದ ಸಿರ್ಸಿ ಪೊಲೀಸರು. ಈ ಸಾಧನೆ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘನೆ ವ್ಯಕ್ತಪಡಿಸಿದ ಡೈನಾಮಿಕ್ ಎಸ್ಪಿ ನಾರಾಯಣ್. ಪರೀಕ್ಷಾ ಕೇಂದ್ರದಲ್ಲಿ ನಿಷೇಧಿತ ವಸ್ತುಗಳ ಬಗ್ಗೆ ಹೊರಡಿಸಿದ ಸೂಚನೆಯಿಂದ ಎದ್ದ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ. ಸಂಸದ ಕಾಗೇರಿ. ನಿಷೇಧಿತ ಕೋಳಿ ಪಡೆಯಲ್ಲಿ ಓರ್ವನ ಬಂಧನ. ಕೋಳಿ ಸೇರಿ ಸುಮಾರು 5,000 ರೂಪಾಯಿ ವಶಕ್ಕೆ ಪಡೆದುಕೊಂಡ ಪೊಲೀಸರು. ಕಡಲ ತೀರದಲ್ಲಿ ಅಪಾಯಕ್ಕೆ ಸಿಲುಕಿದ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ದ 5 ಜೀವರಕ್ಷಕ ತಂಡದವರಿಗೆ ಪೊಲೀಸರಿಂದ ಸನ್ಮಾನದ ಗೌರವ. ಮಹಿಳೆಯ ಚಿನ್ನದ ಸರ ಹರಿದು ಪರಾರಿಯಾಗಿದ್ದ 3 ಆರೋಪಿಗಳನ್ನು ಸಿನಿಮೀಯ ರೀತಿಯಲ್ಲಿ ಹಿಡಿದು ಸಾಹಸ ಮೆರೆದ ಸಿರ್ಸಿ ಪೊಲೀಸರು. ರಸ್ತೆಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಂದುವರಿದ ಅಹೋರಾತ್ರಿ ಧರಣಿ. ಸ್ವಉದ್ಯೋಗ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ದಾರಿ. ಆರ್ಎಫ್ಒ ಅಜಯ್ ಕುಮಾರ್. ಜನಸಾಗರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನಡೆದ ಸೋಮೇಶ್ವರ ಮಹಾರಥೋತ್ಸವ ಮತ್ತು ಕಾಶ್ಮೀರದ ಪಹಲ್ಗಾಮ್ನ ನರಮೇಧದಲ್ಲಿ ಜೀವ ಉಳಿಸಿಕೊಂಡು ಬಂದವರ ಅನುಭವದ ಮಾತು ನಿಮ್ಮ ರಾಜ್ ನ್ಯೂಸ್ ಕರಾವಳಿಯಲ್ಲಿ. ಸಿರ್ಸಿ ಹೊಸ ಮಾರುಕಟ್ಟೆ ಠಾಣೆಯ ಪೊಲೀಸರಿಂದ ನಿಷೇಧಿತ ಪಿಎಫ್ಐ ಸಂಘಟನಾ ಸದಸ್ಯ ಮತ್ತು ತಲೆಮರೆಸಿಕೊಂಡಿದ್ದ ಮೋಸ್ಟ್ ವಾಂಟೆಡ್ ಆರೋಪಿ ಸಿರ್ಸಿ ಟಿಪ್ಪು ನಗರದ ನಿವಾಸಿ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಶಕೂರ್ ಹೊನ್ನಾವರ್ ಈತನನ್ನು ಬಂಧಿಸಿ ಈತನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಆರೋಪಿ ಕುಟುಂಬದ 5 ಮೇಲೆ ಪ್ರಕರಣ ದಾಖಲಾಗಿಸಿದೆ ಎಂದು ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಸಿರ್ಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ಛಲ ಬಿಡದೆ ತಮ್ಮ ಜೀವದ ಹಂಗನ್ನು ತೊರೆದು ಆರೋಪಿಯನ್ನು ಹಿಡಿದ ಡಿವೈಎಸ್ಪಿ ಗಣೇಶ್ ಕೆಎಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ, ರತ್ನಾಪುರಿ ಮತ್ತವರ ತಂಡದ ಸಾಧನೆ ಬಗ್ಗೆ ಎಸ್ಪಿ ಎಂ ನಾರಾಯಣ್ ಶ್ಲಾಘಿಸಿದ್ದಾರೆ. ಆರೋಪಿತನಾದ ಚಾಕ್ಲೇಟ್ ವ್ಯಾಪಾರಿ ಮೊಹಸಿನ್ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯನಾಗಿದ್ದು ಆತನ ಮನೆಯ ಮೇಲೆ ಎನ್ಐಎ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿಂದ ಆರೋಪಿತನು ತಲೆಮರೆಸಿಕೊಂಡು ಓಡುತ್ತಾ ಮಹಾರಾಷ್ಟ್ರದ ಅಮೀನಗಢ, ಬಾಂಬೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ವಾಸವಾಗಿದ್ದನು. ಸದರಿ ಆರೋಪಿತನು ತನ್ನ ಕುಟುಂಬದವರೊಂದಿಗೆ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ತಂಡವು ಆರೋಪಿತನಿಗೆ ವಶಕ್ಕೆ ಪಡೆದುಕೊಂಡಿದೆ. ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ 302, 201, 215 ಅಂದರೆ ಹೆಡ್ ನಂಬರ್ 49 ಆಫ್ 2029 ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ 307 ಒಂದಾಗಿತ್ತು. ಮತ್ತು ಇನ್ನೊಬ್ಬರು ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾನೆ. ಆ ಕೇಸಲ್ಲಿ PFI ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ, UAPA ಆ್ಯಕ್ಟ್ ಪ್ರಕಾರ ಬ್ಯಾನಡ್ ಆರ್ಗನೈಸೇಷನ್. ಅದರಲ್ಲಿ ಆಗಿನ ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕಾರ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ 5ನೇ ಆರೋಪಿತರಾದಂತಹ ಮೊಹಸಿನ್ ಯಾನೆ ಇಮ್ತಿಯಾಜ್ ತಂದೆ ಅಬ್ದುಲ್ ಶಕೂರ್ ಹೊನ್ನಾವರ 35 ವರ್ಷ, ವೃತ್ತಿ ಚಾಕ್ಲೇಟ್ ವ್ಯಾಪಾರ, ಟಿಪ್ಪು ನಗರ, ಬನವಾಸಿ ರಸ್ತೆ, ಸಿರ್ಸಿ. ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರ್ಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆ್ಯಂಟಿಸಿಪೇಟ್ಮೆಂಟ್ ತಗೊಂಡು ಇವತ್ತುವರೆಗೆ ಅಂದರೆ ಸುಮಾರು 3.5 ವರ್ಷ ತಲೆಮರೆಸ್ಕೊಂಡಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 307 ಕೇಸಲ್ಲಿ ಸಹ ಇವನು ತಲೆಮರೆಸ್ಕೊಂಡಿದ್ದಾನೆ, ಕೋರ್ಟಿಗೆ ಹಾಜರಾಗಿಲ್ಲ. ಸೊ ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರ್ಸಿ ಉಪವಿಭಾಗದ DYSP ಶ್ರೀ KL ಗಣೇಶ್ ಮತ್ತು CPI ಶಶಿಕಾಂತ್ ವರ್ಮ ಮತ್ತು ನಮ್ಮ PSI ರಾಜ್ಕುಮಾರ್ ಉಕ್ಕಲಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪವಸ್ಕರ್, ಚಂದ್ರಪ್ಪ ಪೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ದು. ಈ ಮೊಹಸಿನ್ ಅಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ KJ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲೂ ಸಹ ಇವನು 16ನೇ ಆರೋಪಿ. ಆ ಕೇಸಲ್ಲೂ ಸಹ ತಲೆ ಮರೆಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ. ಈ 3 ಕೇಸಲ್ಲಿ ಇರುವಂಥ ಈ ಆರೋಪಿನ ಮೊನ್ನೆ ಬಿಜಾಪುರದ
ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ನು ವಾರೆಂಟು ಎಲ್ಲ ಇರೋದರಿಂದ ಪ್ರೊಕ್ಲಮೇಷನ್ ಮತ್ತು ವಾರೆಂಟನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು FIR ಆಗಿದೆ. ಮತ್ತು ಇವನು ಆರೋಪಿ ಅಂತ ಗೊತ್ತಿದ್ದು ಈ 5 ವರ್ಷದಲ್ಲಿ 5 ಮಕ್ಕಳಿಗೆ ಅವನು ತಂದೆ ಆಗಿದೆ. ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ರು ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ, 307 ಕೇಸಲ್ಲಿದ್ದಾರೆ ಮತ್ತು KGL ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದ್ರು ಗೊತ್ತಿದ್ದು ಸಹ ಅವ್ರನ್ನ ಬಚ್ಚಿಕ್ಕಿ ನಾವು 1-2 ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ NIA ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, IB ಇರ್ಬೋದು, ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡೋದು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವನ ವಾರಂಟ್ ಆಫ್ನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ NM ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಈಗಾಗಲೇ FIR ದಾಖಲಾಗಿದೆ. ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನ ಅಬ್ದುಲ್ ಆಜಿ ಅಬ್ದುಲ್ ಶುಕೂರ್, ಇಜಾಜ್ ಅಬ್ದುಲ್ ಶುಕೂರ್, ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮತ್ತು ಮೊಹಮ್ಮದ್ ಸುಹೇಲ್ ಕರೀಂ ಸಾಬ್, ಅಂದರೆ 4 ಜನ ಅಣ್ಣ ತಮ್ಮಂದರು, ಒಬ್ಬ ಅವನ ಬಾಮೈದ ಮತ್ತು ಅವರ ತಾಯಿ. ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತು ವಾರಂಟ್ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಕಲಂ 209 ಮತ್ತು 269 ಪ್ರಕಾರ ಈ ಅಬ್ದುಲ್ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ 2 FIR ದಾಖಲಾಗಿದೆ. ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ 302 ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ತಗೊಂಡಿದ್ದು ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಇದೆ. ಈ ಇಮ್ತಿಯಾಜ್ ಶುಕೂರು PFI ನಿಷೇಧಿತ PFI ಸಂಘಟನೆ ಅಧ್ಯಕ್ಷ ಆಗಿದ್ದ. ಇವರಿಗೆ ಎಲ್ಲ ರೀತಿಯಾದಂತಹ ಈ ಉಗ್ರ ಸಂಘಟನೆ ಬಗ್ಗೆ ತುಂಬ ಮಾಹಿತಿ ಇದೆ. ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು 27 ಸೆಪ್ಟೆಂಬರ್ 22ರಲ್ಲಿ PFIನ ಬ್ಯಾನ್ ಮಾಡಿ ಆದೇಶ ಮಾಡಿದೆ. ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇವನು ಈ ಕೇಸ್ ಇದ್ರೂ ಸಹ ಯಾಕೆ ತಲೆಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂಡರ್ಗ್ರೌಂಡಿಗೆ ಹೋಗಿ ತಿರ್ಗಾ PFIನ ಬೇರೆ ಮುಖವಾಡವಾಗಿ ಕೆಲಸ ಮಾಡುವಂಥ ಒಂದು ನಮಗೆ ಗುಮಾನಿ ಇದೆ ಸೆಂಟ್ರಲ್ ಮೀನ್ಸ್ ಎಲ್ಲ ಏಜೆನ್ಸೀಸ್ಗೆ. ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸು ದಕ್ಷಿಣ ಕನ್ನಡದಲ್ಲಿ ಆಯಿತು. ಅದರಲ್ಲಿ ಒಂದು ಆರೋಪಿಯಾದಂಥ ಮಸೂದ್ ಅಂಗಡಿ, ಇವನಿಗೆ ಇವ್ರು ತುಂಬ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ NIA ಅವರು ಸಹ ಇವನ್ನ ಹುಡುಕ್ತಾ ಇದ್ದಾರೆ. ಆ PFIನಲ್ಲಿ ಇದ್ದಾಗ ಇಲ್ಲಿ ತುಂಬ ಜನರನ್ನ ರಿಕ್ರೂಟ್ ಮಾಡಿದ್ದಾನೆ. ಕೇಂದ್ರ ಸರ್ಕಾರದ ರೈಲ್ವೆ ನೇಮಕಾತಿ ಮಂಡಳಿಯು ಏಪ್ರಿಲ್ 29ರಂದು ನಡೆಸಲಿರುವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷಾ ಕೇಂದ್ರದಲ್ಲಿ ನಿಷೇಧಿತವಾದ ವಸ್ತುಗಳ ಕುರಿತು ಹೊರಡಿಸಲಾಗಿದ್ದ ಸೂಚನೆಯು ಸಾರ್ವಜನಿಕ ವಲಯದಲ್ಲಿ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪರೀಕ್ಷಾ ಕೇಂದ್ರ ಪ್ರವೇಶದ ಬಗ್ಗೆ ಇದ್ದ ಗೊಂದಲವನ್ನು ಪರಿಹರಿಸುವ ಕುರಿತು ರೈಲ್ವೆ ಇಲಾಖೆಯ ಗಮನಕ್ಕೆ ತಂದಿದ್ದೇನು. ಈ ಕುರಿತು ಜನರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸೂಕ್ತ ನಿರ್ದೇಶನ ನೀಡಲು ಕೋರಿದ್ದೇನು. ಇದನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಈ ಮೊದಲಿನ ಆದೇಶಕ್ಕೆ ತಿದ್ದುಪಡಿಯನ್ನು ಮಾಡಿ ಸ್ಪಷ್ಟನೆಯನ್ನು ನೀಡಿದೆ. ಈ ಕುರಿತು ತಕ್ಷಣ ಕಾರ್ಯಪ್ರವೃತ್ತರಾದ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಪರೀಕ್ಷಾರ್ಥಿಗಳು ತಮ್ಮ ಧಾರ್ಮಿಕ ಸಂಕೇತಗಳು ಮತ್ತು ಮಂಗಳಸೂತ್ರವನ್ನು ತೆಗೆಯಬೇಕಾಗಿಲ್ಲ ಎಂದು ಸ್ಪಷ್ಟಪಡಿಸಿರುವುದು ಅತ್ಯಂತ ಸ್ವಾಗತಾರ್ಹ. ಅಲ್ಲದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿದ್ದಾರೆ. ನನ್ನ ಮನವಿಯನ್ನು ಪರಿಗಣಿಸಿ ತಕ್ಷಣವೇ ಮಂಗಳಸೂತ್ರ, ಕಾಲುಂಗರ, ಜನಿವಾರ ಹಾಗೂ ಭಾವನಾತ್ಮಕ ಪವಿತ್ರ ವಸ್ತುಗಳನ್ನು ಧರಿಸಲು ಅನುಮತಿ ನೀಡಿ ಆದೇಶ ಹೊರಡಿಸಿರುವುದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿರುವುದಾಗಿ ತಿಳಿಸಿದ್ದಾರೆ. ಕೂಲಿಪಡೆ ನಡೆಸುತ್ತಿದ್ದ ಆರೋಪದ ಮೇಲೆ ಗ್ರಾಮೀಣ ಠಾಣೆಯ ಪೊಲೀಸರು ಸಿರ್ಸಿ ಕಾನ್ಗೋಡ್ ತಾಲೂಕಿನ ಗಣೇಶ್ ಹನುಮಂತ ನಾಯ್ಕ್ ಬಂಧಿಸಿ ಒಂದು ಕೋಳಿ ಹಾಗೂ 5,929 ರೂಪಾಯಿ ನಗದು ಮತ್ತು ಬೈಕ್ ವಶಕ್ಕೆ ಪಡೆದುಕೊಂಡು ತಾಲೂಕಿನ ಕಾಗೇರಿ ಗ್ರಾಮದ ಬೆಟ್ಟಕೊಪ್ಪದ ಭೂತೇಶ್ವರ ದೇವಸ್ಥಾನದ ಹಿಂಭಾಗದ ಬೆಟ್ಟದಲ್ಲಿ ನಡೆದಿದೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ತಪ್ಪಿಸಿಕೊಂಡಿರುವ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಲಾಗಿದೆ. ಡೈನಾಮಿಕ್ SPM ನಾರಾಯಣ್ ಹಾಗೂ DISP ಗಣೇಶ್ KL ಮಾರ್ಗದರ್ಶನ ಮತ್ತು ಪೊಲೀಸ್ ನಿರೀಕ್ಷಕರಾದ ಮಂಜುನಾಥ್ ಗೌಡ, PSIಗಳಾದ ಅಶೋಕ್ ರಾಥೋಡ್, ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರಮಟ್ಟದ ಪರೀಕ್ಷೆಯಾದ JEE ಮೇನ್ಸ್ನಲ್ಲಿ ರಾಷ್ಟ್ರಕ್ಕೆ 219ನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ AB ಇವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ
ಚಂದನ ಕಾಲೇಜು. ಮೊಬೈಲ್ ನಂಬರ್ 8277676466 ಮತ್ತು 9448649730 ಹಾಗೂ 8095843484. ಗೋಕರ್ಣದ ಕಡಲ ತೀರದಲ್ಲಿ ಅಪಾಯಕ್ಕೆ ಸಿಲುಕಿದ್ದ ಪ್ರವಾಸಿಗರ ರಕ್ಷಣಾ ಕಾರ್ಯದಲ್ಲಿ ಜೀವದ ಹಂಗು ತೊರೆದು ಶ್ರಮಿಸಿದ ಜೀವರಕ್ಷಕ ತಂಡದವರಾದ ಸಾಹಿಲ್ ಘನಶ್ಯಾಮ್ ಹರಿಕಾಂತ್, ಲಕ್ಷ್ಮೀಕಾಂತ್ ಪಾಂಡುರಂಗ ಹರಿಕಾಂತ್, ಆದಿತ್ಯ ಮೋಹನ್ ಹರಿಕಾಂತ್, ವಿಶಾಲ್ ಸತೀಶ್ ಬಾನಾವಳಿಕರ್, ಪ್ರಕಾಶ್ ತರ್ಪಪ್ಪ ಲಮಾಣಿ, ಸಂಜು ದರ್ಗಾ ಹೊಸಕಟ್ಟ, ಪ್ರಸಾದ್ ಕಾಂಬ್ಳೆ, ಮಣಿರಾಜು ದಿವಳ್ಳಿ, ಗಣೇಶ್ ತಿಮ್ಮಪ್ಪ ನಾಯ್ಕ್ ಅವರನ್ನು ಗೋಕರ್ಣ ಪೊಲೀಸ್ ಠಾಣಾ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ವೇಳೆ ಗೋಕರ್ಣ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಸಿರ್ಸಿ ತಾಲೂಕಿನ ಮತ್ತಿಘಟ್ಟದ ಕೆಳಗಿನ ಕೆರೆಯಲ್ಲಿ ಭೂಕುಸಿತದಿಂದ ರಸ್ತೆ ಹಾಳಾಗಿ ಆ ಭಾಗದ ಜನರು ರಸ್ತೆ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಶಾಸಕರು ನಿರ್ಲಕ್ಷ್ಯತನ ತೋರುತ್ತಿರುವುದನ್ನು ಖಂಡಿಸಿ ಮತ್ತಿಘಟ್ಟದ ಕೆಳಗಿನ ಕೆರೆಯ ಗ್ರಾಮಸ್ಥರು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ಕಾರವಾರದ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಅನಂತಮೂರ್ತಿಯವರು ಪ್ರಸ್ತುತ ವಿಜ್ಞಾನಗಳನ್ನು ವಿವರಿಸಿ ಮನವರಿಕೆ ಮಾಡಿದಾಗ ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಅಧಿಕಾರಿಗಳನ್ನು ಕರೆಯಿಸಿ ಮಾತನಾಡುವುದಾಗಿ ಹೇಳಿದರು. ಆದರೆ ಇದಕ್ಕೆ ಜಗ್ಗದ ಪ್ರತಿಭಟನಾಕಾರರು ಸಮಸ್ಯೆಗೆ ಅಂತಿಮ ಪರಿಹಾರ ದೊರೆಯುವವರೆಗೂ ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಈ ವೇಳೆ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ, ಊರಿನ ಪ್ರಮುಖರಾದ ನಾರಾಯಣ ಹೆಗಡೆ, ವಿನಯ್ ಹೆಗಡೆ, ಜಯಭಾರತಿ ಭಟ್, ನಾಗೇಶ್ ಸಿದ್ದಿ, ದಾಮೋದರ್ ಸಿದ್ದಿ, ಲತಾ ಶಂಕರ್ ಸಿದ್ದಿ, ರೇಣುಕಾ ಗೋಪಾಲ್ ಸಿದ್ದಿ, ದತ್ತಾತ್ರೇಯ ಭಟ್, ಗಣಪತಿ ನಾಯ್ಕ್, ನಾಗರಾಜ್ ಸುಬ್ರಾಯ ಹೆಗಡೆ, ವಿಶ್ವೇಶ್ವರ ಗಣಪತಿ ಹೆಗಡೆ ಉಪಸ್ಥಿತರಿದ್ದರು. ಡಿಸಿ ಅವರನ್ನ ಭೇಟಿ ಮಾಡಿದ್ದೇವೆ. ನಮ್ಮ ಆತಂಕ ಇಷ್ಟೇ, ಮುಂದಿನ ತಿಂಗಳು ಬಂದರೆ ಮೇ ಎಂಡ್ ಇರ್ಬೋದು ಅಥವಾ ಜೂನ್ ಫಸ್ಟ್ ವೀಕ್ದಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ. ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಅಲ್ಲಿ ಖಂಡಿತವಾಗಿ ಸಂಪರ್ಕ ತಪ್ಪೋಗುತ್ತೆ. ಸಂಪರ್ಕ ತಪ್ಪೋದ್ರೆ ಮಕ್ಕಳಿಗೆ ಶಾಲೆ ಹೋಗೋದು ಕೂಡ ಕಷ್ಟ ಆಗುತ್ತೆ, ಅಂಗಡಿ ಹೋಗೋದು ಕಷ್ಟ ಆಗುತ್ತೆ, ಔಷಧಿ ಕಷ್ಟ ಆಗುತ್ತೆ, ಎಲ್ಲವೂ ಕೂಡ ಕಷ್ಟ ಆಗುತ್ತೆ. ಹೊರಗಿನ ಸಂಪರ್ಕದ ತಪ್ಪೋಗಿದ್ದ ಕಾರಣವಾಗಿ ಜನರ ಬದುಕು ದುಸ್ತರವಾಗ್ತದೆ. ಆದ್ದರಿಂದ ನಾವು ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ಮಾಡಬೇಕು ಅಂಥೇಳಿ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಆಗ್ರಹ ಇಷ್ಟೇ, ಸರ್ಕಾರ ಈಗಲಾದರೂ ಮನಸ್ಸು ಮಾಡಿ, ಜಿಲ್ಲಾಧಿಕಾರಿಯವರು ಈಗಲಾದರೂ ಮನಸ್ಸು ಮಾಡಿ ತಕ್ಷಣ ನಮಗೆ ರಸ್ತೆಯನ್ನು ಗ್ರ್ಯಾಂಟ್ ಮಾಡಿಕೊಡ್ಬೇಕು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ನೀವು ಖರ್ಚು ಮಾಡ್ತೀರಿ, ಒಂದು 10 ಲಕ್ಷ 20 ಲಕ್ಷ ನಿಮಗೆ ಯಾವ ಕಾರಣಕ್ಕೂ ಕೂಡ ದೊಡ್ಡದಲ್ಲ. ದಯಮಾಡಿ ಮನಸ್ಸು ಮಾಡಿ ನಮ್ಮನ್ನು ಕಾಪಾಡಬೇಕು, ಈ ಜನರನ್ನು ಕಾಪಾಡಬೇಕು. ಮತ್ತು ಇದರಲ್ಲಿ ಹೆಚ್ಚಿನವರು ST ಜನಾಂಗದವರು ಇದ್ದಾರೆ, ಸಿದ್ದಿ ಜನಾಂಗದವರು. SC ST ಫಂಡ್ ಏನಾಯಿತು? ಕಳೆದ 2 ವರ್ಷದಿಂದ SC ST ಫಂಡ್ ಕೊಡ್ತಾ ಇಲ್ಲ. ಇದಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. SC ST ಫಂಡನ್ನು ತಿಂದುಕೊಂಡು ತಾವು ಮಜಾ ಮಾಡ್ತಾ ಇದ್ದೀರಿ, ಜನ ಕಷ್ಟಪಡ್ತಾ ಇದ್ದಾರೆ. ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಪಡ್ತೇವೆ. ಅತ್ಯಂತ ಕಡಿಮೆ ಬಂಡವಾಳದಿಂದ ಮಾಡುವ ಉದ್ಯೋಗಗಳಲ್ಲಿ ಹೊಲಿಗೆಯೂ ಒಂದಾಗಿದೆ. ಆದರೆ ಇದಕ್ಕೆ ಶ್ರದ್ಧೆ ಮತ್ತು ಆಸಕ್ತಿ ಮುಖ್ಯ. ಉದ್ಯೋಗಗಳು ಜೀವನಕ್ಕೆ ಆಧಾರವಾಗುವುದರ ಜೊತೆಗೆ ಇದರಿಂದ ಅರಣ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಉದ್ಯೋಗವು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಸಾಧಿಸುವಲ್ಲಿ ಸಹಕಾರಿಯಾಗಲಿದೆ. ಮಹಿಳೆಯರು ಈ ತರಬೇತಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ MS ಕರೆ ನೀಡಿದರು. ಅವರು ತಾಲೂಕಿನ ಐಗೋಡಿನ ವಡಗೇರಿಯ ಮಡಿವಾಳ ಮಾಚಿದೇವ ಸಭಾಭವನದಲ್ಲಿ ಅರಣ್ಯ ಇಲಾಖೆ, ಸಿದ್ದಾಪುರ ಗ್ರಾಮ ಅರಣ್ಯ ಸಮಿತಿ ಐಗೋಡ್ ಹಾಗೂ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಇಲಾಖೆಯ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯಡಿ ವಿಶೇಷ ಘಟಕದಡಿ ಹೊಲಿಗೆ ತರಬೇತಿ ಶಿಬಿರದ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ಸಕಲ ಜೀವರಾಶಿಗಳಿಗೆ ನೆಲ ಜಲ ಬೇಕದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ರಕ್ಷಿಸುವ ಹೊಣೆಗಾರಿಕೆ ನೀವೇ. ಕೂಡ ಬದಲಾವಣೆ ಆಗುತ್ತೆ. ಬದಲಾವಣೆ ಯಾವಾಗ ಆಗುತ್ತೆ ಅಂದ್ರೆ ನನ್ನಿಂದ ಸ್ಟಾರ್ಟ್ ಆದ್ರೆ ಬದಲಾವಣೆ. ಬೇರೆ ಏನಾರು ಮಾಡ್ಕೊಳ್ಳಿ, ನಾನು ಬದಲಾಗಬೇಕಷ್ಟೇ. ಅದು ಆವಾಗ ಎಲ್ಲರೂ ಹಂಗ ಅನ್ಕೊಂಡ್ಬಿಟ್ರೆ ಬದಲಾಗಬೇಕು. ಈಗ ಕನ್ನಡರಾಮಂದು ಒಂದು ಕತೆ ಕೇಳಿರ್ತೀರಲ್ಲ, ಬೆಳಿಗ್ಗೆ ಬಂದು ಎಲ್ಲರೂ ಒಂದು ಹಾಕಿ ನಾವು ಅದನ್ನ ನಾನೊಬ್ಬರು ಮಾಡಿದ
ಉಡುಪಿಯಲ್ಲಿ ಮಹಿಳೆಯೋರ್ವಳ ಕುತ್ತಿಗೆಯಲ್ಲಿದ್ದ ಬಂಗಾರದ ಸರ ಕಳ್ಳತನ ಮಾಡಿ ಪರಾರಿಯಾಗಿದ್ದ 3 ಆರೋಪಿಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಯಲ್ಲಾಪುರ ಪೊಲೀಸ್ ಠಾಣೆಯ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸತತ 6 ಗಂಟೆಗಳ ಕಾಲ ನಡೆಸಿದ ಕಾರ್ಯಾಚರಣೆಯಲ್ಲಿ ಪೊಲೀಸರು ಆರೋಪಿತನಾದ ಮೊಹಿನುದ್ದೀನ್, ಸುಜಿತ್ ಮತ್ತು ಗೌರೀಶ್ ಇವರನ್ನು ಕದ್ದ ಬಂಗಾರದ ಸರ ಸಮೇತವಾಗಿ ಬಂಧಿಸಿದ್ದಾರೆ. ಪೊಲೀಸರ ಈ ಕಾರ್ಯಾಚರಣೆ ಬಗ್ಗೆ ಅಭಿನಂದನೆ ವ್ಯಕ್ತವಾಗಿದೆ. ತಾಲೂಕಿನ ಐತಿಹಾಸಿಕದ ಹಿನ್ನೆಲೆ ಹೊಂದಿದ ಹಸಿರು ಪರಿಸರದ ನಡುವೆ ಇರುವ ಸೋಮಸಾಗರ ಶ್ರೀ ಸೋಮೇಶ್ವರ ಮಹಾರಥೋತ್ಸವ ಜನಸಾಗರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಸುತ್ತಮುತ್ತಲ ಊರು, ಸಿರಿಸಿನಗರ ಹಾಗೂ ದೂರದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಸ್ಥಾನದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಮಹಾರಥೋತ್ಸವ ಯಶಸ್ವಿಗೊಳ್ಳಲು ಸಾಕ್ಷಿಯಾದರು. ಬೆಳಗ್ಗೆ 11:30 ವೇಳೆಗೆ ರಥಾರೂಢನಾದ ಸೋಮೇಶ್ವರ ದೇವರ ರಥವನ್ನು ಸಾಂಕೇತಿಕವಾಗಿ ಎಳೆಯಲಾಯಿತು. ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿದ್ವಾನ್ ಮಹೇಶ್ ಭಟ್ ಆಚಾರ್ಯತ್ವದಲ್ಲಿ ನಡೆದಿದ್ದು, ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸಮಿತಿಯ ಮಹೇಶ್ ಹೆಗಡೆ ಮುಳಕೊಂಡ ಹಾಗೂ ಇನ್ನಿತರರು ರಥೋತ್ಸವದ ಕೈಂಕರ್ಯಕ್ಕೆ ಸಹಕರಿಸಿದರು. ಇಳಿ ಹೊತ್ತು 5 ಗಂಟೆಗೆ ಆರಂಭಗೊಂಡ ರಥೋತ್ಸವ ಸುಮಾರು 3/4 ಕಿಲೋಮೀಟರ್ ರಥಬೀದಿಯಲ್ಲಿ ಸಾಗಿ ಬರುವಾಗ ಸಾವಿರಾರು ಭಕ್ತರು ಜಯಘೋಷದ ವಾದ್ಯ ಮೊಳಗಿಸಿದರು. ಅಮಾವಾಸ್ಯೆಯ ತೇರು ಎಂದೇ ಪ್ರಖ್ಯಾತವಾದ ಸೋಮಸಾಗರ ದೇವಸ್ಥಾನಕ್ಕೆ ಅವಳಿ ಶಿವಾಲಯ ಎಂಬ ಪ್ರಸಿದ್ಧಿ ಇದೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಆಲಯ ಕೂಡ ಇದಾಗಿದ್ದು, ಪಾಲ್ಗೊಂಡ ಭಕ್ತರು ರಥಾರೂಢರಾದ ಸೋಮೇಶ್ವರನ ದರ್ಶನ ಪಡೆದು ಕೃತಾರ್ಥರಾದರು. ಭಾರತದ ಮುಕುಟಮಣಿ ಕಾಶ್ಮೀರ ಎಲ್ಲರೂ ನೋಡಲೇಬೇಕಾದ ಸ್ಥಳ. ಆದರೆ ಅಲ್ಲಿನ ಪಹಲ್ಗಾಮ್ನಲ್ಲಿ ಉಗ್ರರು ಮೆರೆದ ಅಟ್ಟಹಾಸ, ಹರಿಸಿದ ರಕ್ತದೋಕುಳಿ ನೋಡಿದರೆ ಕಾಶ್ಮೀರ ಯಾರೂ ಹೋಗದ ಪ್ರದೇಶವಾಗಿದೆ. ಈ ಮಾತನ್ನು ಹೇಳಿದವರು ಮೊನ್ನೆ ಪಹಲ್ಗಾಮ್ದಲ್ಲಿ ಉಗ್ರರಿಂದ ನಡೆದ ಪೈಶಾಚಿಕ ಘಟನೆಯಲ್ಲಿ ಸಿನಿಮೆಯ ರೀತಿಯಲ್ಲಿ ಪಾರಾಗಿ ಬಂದ ಸಿರ್ಸಿ ತಾಲೂಕಿನ ಗುಬ್ಬಿಗದ್ದೆಯ ಪ್ರದೀಪ್ ಹೆಗಡೆ, ಇವರ ಪತ್ನಿ ಶುಭಾ ಹೆಗಡೆ ಹಾಗೂ ಇವರ ಮಗ ಸಿದ್ಧಾಂತ್ ಹೆಗಡೆ. ಪಹಲ್ಗಾಮ್ನಲ್ಲಿ ಹೀಗೆ ನಡೆಯಬಹುದೆಂದು ಇವರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ವಿಧಿಯಾಟದಂತೆ ಅಲ್ಲಿ ನಡೆದೇ ಹೋಯಿತು. ಯಮಸ್ವರೂಪಿಯಾಗಿ ಬಂದ ಉಗ್ರರು ಹಿಂದೂ ಅಮಾಯಕರ ನೆತ್ತರನ್ನು ಹೀರಿಯೇ ಬಿಟ್ಟರು. ಹೀಗೆ ಅಲ್ಲಿಂದ ಉಗ್ರರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬಚಾವಾಗಿ ಬಂದವರೇ ಪ್ರದೀಪ್ ಹೆಗಡೆ ಕುಟುಂಬದವರು. ಕೇಳಿ ಅವರದೇ ಆದ ಅನುಭವದ ಮಾತಿನಲ್ಲಿ. ನನ್ನ ಹೆಸರು ಪ್ರದೀಪ್ ಅಂತ. ಸಿದ್ಧಾಂತ್. ಎಲ್ಲಿ ಊರು ಸರ್? ನಮ್ಮದು ಗುಬ್ಬಿಗದ್ದೆ ಅಂತ ಇದೆ, ಹುಲೇಕಲ್ ರೋಡ್ನಲ್ಲಿ ಬರುತ್ತೆ, ಕಾಳೆಗದ್ದೆ. ಸರ್, ಈಗ ಕಳೆದ 3 ದಿನಗಳ ಹಿಂದೆ ಪಹಲ್ಗಾಮ್ ಘಟನೆ ಆಗಿದೆ. ತಾವಲ್ಲಿ ಹೋಗಿದ್ರು ಅಂತ ಹೇಳಿ ಕೇಳ್ಪಟ್ಟೆ ಸರ್. ನಿಮ್ಮ ಅನುಭವ ಏನಾಯಿತು, ಹೆಂಗಾಯಿತು, ತಾವು ಯಾಕೆ ಹೋಗಿದ್ರಿ ಸರ್? ನಾವು ಆ್ಯಸ್ ಎ ಟೂರಿಸ್ಟ್ ಹೋಗಿದ್ವಿ. ನಾವು 21ಕ್ಕೆ ಕಾಶ್ಮೀರ ಶ್ರೀನಗರಕ್ಕೆ ಹೋದವರು, 22ಕ್ಕೆ ಪಹಲ್ಗಾಮ್ ಹೋಗಿದ್ವಿ. ಆ ಪ್ಲೇಸ್ನಲ್ಲಿ ನಾವು ಆ ಸಂದರ್ಭದಲ್ಲಿ ಇದ್ವಿ. ಮೇಲ್ಗಡೆನೆ ಅದು 7 ಕಿಲೋಮೀಟರ್ಸ್ ಆಗುತ್ತೆ ಕೆಳಗಡೆಯಿಂದ, ಬೇಸ್ ಕ್ಯಾಂಪಿಂದ. ಅಲ್ಲಿ ಮೇಲ್ಗಡೆ ಇದ್ದ ನಾವು ಸುಮಾರು 11 ಕಾಲಿಗೆ ಹೋಗಿದ್ವಿ. ಇನ್ಸಿಡೆಂಟ್ ಆಗಿರೋದು ಅರೌಂಡ್ 2 ಗಂಟೆ ಇರ್ಬೋದು, ಸ್ವಲ್ಪ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಆಗಿದೆ. ನಾವೊಂದು ನೀವು ಯಾರ್ಯಾರು ಹೋಗಿದ್ರಿ ಸರ್? ನಾನು, ಇವನು, ನನ್ನ ವೈಫ್, 3 ಜನ ಹೋಗಿದ್ವಿ. ಅಲ್ಲಿ 7 ಕಿಲೋಮೀಟರ್ ನಾವು ಕುದುರೆಯಲ್ಲಿ ಹೋಗ್ಬೇಕು, ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಸ್ಟೀಪ್ ಬೆಟ್ಟ ಅದು. ಅಲ್ಲಿ ಮೇಲೆ ಹೋಗಿದಾಗ ಆಮೇಲೆ ಆರಾಮಾಗಿ ಓಡಾಡಿ ಅವಾಗೆಲ್ಲ ಶಾಂತವಾಗೇ ಇತ್ತು, ಸಹಜ ಸ್ಥಿತಿ. ತುಂಬ ಸಾವಿರಾರು ಜನ ಇದ್ರು. ಸೊ ಫೋಟೋ ಎಲ್ಲ ತೆಕ್ಕೊಂಡು ಓಡಾಡ್ಕೊಂಡು ಖುಷಿಯಲ್ಲಿದ್ವಿ ಎಲ್ಲ. ಆಮೇಲೆ ತಿಂಡಿ ತಿನ್ನೋಣ ಅಂತ ಬಂದ ಆ ಸಂದರ್ಭದಲ್ಲಿ ನಿಮ್ಮ ಕಣ್ಣಿಗೆ ಸುಮಾರು 8 ಜನ ಕಾಣ್ತಿದ್ರು. ಒಂದು ಸುಮಾರು 1000 ಮೇಲೆ ಜನ ಇದ್ರು. 1000 ಜನ ಮೇಲೆ ಜನ ಇದ್ರು. ತುಂಬ ವಿಶಾಲವಾದ ಜಾಗ, ಒಂದು 3/4 ಕಿಲೋಮೀಟರ್ ರೇಡಿಯಸ್, ಆ ಥರ ದೊಡ್ಡದಾದ ಜಾಗ. ತುಂಬ ಜನ ಇದ್ರು, ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ರು, ತುಂಬ ಜನ ಇದ್ರು. ಓಡಾಡ್ಕೊಂಡು ನಾವು ಫೋಟೋ ಎಲ್ಲ ತೆಕ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದು ಕೂತಿದ್ದೀವಿ. ಆಗ ಸ್ವಲ್ಪ ಕೆಳಗಡೆ ಸೈಡಲ್ಲಿ ಅಂದ್ರೆ ತಿಂಡಿ ತಿನ್ಲಿಕ್ಕೆ ಅಂಗಡಿ ಯಾವ ಟೈಪ್ ಸಿಸ್ಟಮ್ ಇದೆ? ಅಂಗಡಿ, ಹೋಟೆಲ್? ನಮ್ಮ ಜಾತ್ರೆಗಳಲ್ಲಿ ಬಂದಾಗ ಯಾವುದು ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ. ಅವರೆಲ್ಲ ಕೆಳಗಡೆಯಿಂದನೇ ತೊಗೊಂಡು ಬರೋದೇ. ಅಲ್ಲಿ ನಾರ್ಮಲ್ ಸ್ವಲ್ಪ 1-2 ಐಟಮ್ ತಿಂಡಿಗಳು, ಟೀ, ಕಾಫಿ ಆ ಥರ ಅಷ್ಟೇ ಸಿಗೋದು. ಸೊ ಅಲ್ಲಿ ನಾವು ತಿಂಡಿ ತಿಂದು ಕೂತಿದ್ದೀವಿ. ಅಷ್ಟೊತ್ತಿಗೆ ಕೆಳಗಡೆ ಪಟಾಕಿ ಥರ 2 ಸೌಂಡ್ ಅದು ನೋಡ್ರೆ ಫೈರಿಂಗ್ ಅದು ಆ್ಯಕ್ಚುಲಿ. ಅವರು ಕೇಳಿದಾಗ ಲೋಕಲ್ ಆಡಿಸು, ಇಲ್ಲ ಅದು ಪಟಾಕಿ. ನೀವು ಕೇಳಿದ್ರಿ ಎದುರು ಸೌಂಡ್ ಅಂತ ಕೇಳಿದ್ರಿ? ಏನು ಅಂತ ಕೇಳಿದ್ರೆ ಅವರು ಪಟಾಕಾಯಿ ಆರಾಮ್ಸೆ ಕಾವು ಅಂತ ಆ ಥರ ಲೋಕಲ್ ಆಗಿ ಅವ್ರು ಹೇಳಿದ್ರು. ಅವ್ರಿಗೆ ಮೇ ಬಿ ಗೊತ್ತಿತ್ತು, ಏನೋ ಗೊತ್ತಿರಲೂಬಹುದು ಬಿಡಿ. ಸೊ ನಾವು ಹೌದೇನೋ ಇರ್ದಿರ್ಬೋದೇನೋ, ಏನೋ ಪಟಾಕಿ ಹೊಡಿತಾರೇನೋ ಅಂತ ಡೈಲಿ ಅಂತ ಅಂದ್ಕೊಂಡು ನಾವು ತಿಂತಾ ಇದ್ವಿ. ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಾವು ಒಂದು 10-15 ನಿಮಿಷ ಮೊದಲು ಎಲ್ಲ ಫೋಟೋ ತೆಗಿತಿತ್ತು. ಅದೇ ಜಾಗದಿಂದ 2 ಜನ ಎಂಟ್ರಿ ಆಯಿತು. ಅಂದರೆ ಕೆಳಗಡೆ ಆಲ್ರೆಡಿ ಫೈರಿಂಗ್ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಯಿತು. ಅಲ್ಲಿ ಎಂಟ್ರಿ ನೀವು ನೋಡಿದ್ರಿ? ಹೆಂಗಿದ್ರು ಸರ್ ಅವರು? ಫುಲ್ಲು ಇದ್ರು ಅಂದರೆ ಗೊತ್ತಾಗಲ್ಲ. ತುಂಬ ಅಲ್ಲಿ ಟಿಪಿಕಲ್ ಕಾಶ್ಮೀರಿ ಡ್ರೆಸ್ಸು, ಅಂದರೆ ಮಿಲಿಟರಿ ಟೈಪ್ ಹಂಗೇನಾದ್ರು? ಇಲ್ಲ, ಯೂನಿಫಾರ್ಮ್, ಏನು ಶಾಲ್ ಹೊಂದ್ಕೊಂಡಿದ್ರು. ಸೊ ಹಾಗಾಗಿ ನಮ್ಗೆ ಮುಖ ಕಾಣ್ತಿತ್ತ? ಮುಖ ಇಲ್ಲ, ಮುಖ ಸ್ವಲ್ಪ ಕವರ್ಡ್. ಫಿಲ್ಮ್ದಲ್ಲಿ ಬಂದಂಗೆ ಮುಖ ಕವರ್ಡ್, ಶಾಲ್ ಹೊಂದ್ಕೊಂಡಿದ್ರು. ಮುಖಕ್ಕೆ ತಲೆಯಿಂದ ಕೆಳವರೆ ದೊಡ್ಡ ಉದ್ದ ಶಾಲು, ಅಂದರೆ ಟಿಪಿಕಲ್ ಕಾಶ್ಮೀರಿ ಡ್ರೆಸ್ ಎಲ್ಲ ಇದ್ದಾರೆ ಅವರು. ಸೊ
ಸೊ ಅಷ್ಟು ಮತ್ತೆ ಪರ್ಫೆಕ್ಟ್ ಆಗಿ ನೋಡೋ ಸಂದರ್ಭನೂ ಇಲ್ಲ ನಮಗೆ. ಅವ್ರು ಅಟ್ಯಾಕ್ ಮಾಡ್ತಾರೋ ಗೊತ್ತಾಗ್ಬಿಡುತ್ತೆ ನಿಮಗೆ? ಹಾಂ, ನಮ್ಗೆ ಶೂಟ್ ಮಾಡ್ತಾ ಬಂದ್ರು. ನಾವು ಇನಿಷಿಯಲಿ ಏನು ಅಂತ ಅರ್ಥನೇ ಆಗಿಲ್ಲ. ಒಂದು ಶೂಟ್ ಮಾಡ್ತಾ ಬಂದ್ರು ಜನರಿಗೆ ಮಾಡ್ತಾ ನೀವು ನೋಡಿದ್ರೆ ಅದು ಶೂಟ್ ಮಾಡ್ತಾ ಬಂದಿದ್ದಾರೆ, ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾ ಬಂದಿದ್ದಾರೆ ಫಸ್ಟ್. ಆಮೇಲೆ ಒಬ್ಬನಂತೂ ಸುಮಾರು 100 ಫೂಟ್ 175-100 ಫೂಟ್ ಹತ್ತಿರದಲ್ಲೇ ಇದ್ದಾನೆ. ಅವನು ಶೂಟ್ ಮಾಡಿದ್ದು ಒಂದು ಬುಲೆಟ್ ನನ್ನ ವೈಫ್ ಕಿವಿ ಪಕ್ಕದಲ್ಲಿ ಒಂದು 2-3 ಇಂಚ್ ಪಕ್ಕದಲ್ಲೇ ಒಂದು ಬುಲೆಟ್ ಪಾಸ್ ಆಗಿದೆ. ನಾವು ಅಲ್ಲಿ ಮಲಗಿದ್ದಾಗ. ಮನೆಯವ್ರ ಹೆಸರೇನು? ಶುಭ ಹೆಗಡೆ. ಶುಭ ಹೆಗಡೆ. ನಾವು ಮಲಗಿದ್ದಾಗ ಅಂದರೆ ಎಲ್ಲ ಅಲ್ಲೇ ನೆಲಕ್ಕೆ ಮಲಗಿದ್ದೀವಿ ಸೇಫ್ ಆಗೋಣ ಅಂತ. ಆಗ ಒಂದು ಬುಲೆಟ್ ಹತ್ತಿರದಲ್ಲೇ ಪಾಸ್ ಆಗಿದೆ. ನಾವು ಅವಾಗ ಆಲ್ಮೋಸ್ಟ್ ಓಕೆ ನಾವು ಬದುಕಲ್ಲ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೀವಿ, ಮಲಗಿದ್ವಿ. ಆಗ ಅಲ್ಲಿ ಅವನು ಆ ಕಡೆ ಟರ್ನ್ ಆಗಿದ್ದಾನೆ ಅನ್ಸುತ್ತೆ ಆ ಸಂದರ್ಭದಲ್ಲಿ. ಆಗ ಲೋಕಲ್ ಎಕ್ಸು ಗೇಟ್ ಮಕ್ಕ ಎಲ್ಲ ಕೆಳ ಮಾಡಿ ಮಲ್ಕೋಬಿಟ್ರೆ 100 ಜನ ಮಾಡಿ ನಿಮ್ಮ ಮಲಗಿದ್ವಿ. ಜೊತೆಗೆ ಅಕ್ಕ ಜನ ಅವರು ಕೂಡ ತುಂಬಾ ಜನ ಇದ್ದಾರೆ ಅಲ್ಲಿ, ಎಲ್ಲರೂ ಮಲ್ಕೊಂಡ್ಬಿಟ್ರು. 100 ಜನ ಇದ್ರು, ಎಲ್ಲರೂ ಮಲಗಿದ್ದಾರೆ ಆ ಸಂದರ್ಭದಲ್ಲಿ. ಆ ಕಡೆ ಆಗ ಲೋಕಲ್ ಲೈಟ್ಸ್ ಎಲ್ಲ ಕಿರಿಸ್ತಾ ಇದ್ರು, ಗೇಟ್ ಹತ್ರ ಓಡಿ ಅಂತ. ಗೇಟ್ ನಮಗೆ ಒಂದು 100-150 ಫೂಟ್ ದೂರದಲ್ಲೇ ಲಕ್ಕಿಲಿ ಆ ಕಡೆ ಹತ್ರ ಇದೆ. ಯಾಕೆಂದ್ರೆ ಎಂಟೈರ್ ಪ್ಲೇಸ್ಗೆ ಒಂದೇ ಎಂಟ್ರಿ. ಸೊ ಯಾರು ಕೆಳಗಡೆ ಇದ್ದಾರೋ ಅವರಿಗೆ ಅವ್ರು ನೀವು ಬಂದು ಎಂಟ್ರಿ ಪ್ಲೇಸ್ ಇಂದ ಬಂದ್ರೆ ಅಥವಾ ಅಪೋಸಿಟ್ ಅಲ್ಲಿಂದ ಮೇಲ್ಗಡೆ ಕಾಡು ತರ ಇದೆ, ಅದರಿಂದ ಎಂಟ್ರಿ. ನೆಕ್ಸ್ಟ್ ಆಲ್ರೆಡಿ ಒಳಗಡೆ ಇದ್ರು ಅಥವಾ ಆಮೇಲೆ ಅಲ್ಲಿಂದ ಇಲ್ಲಿ ಎಂಟ್ರಿ ಆಗಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಎಂಟ್ರಿ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಬಂದಿಲ್ಲ, ಮೇಲ್ಗಡೆಯಿಂದ ಅಟ್ಯಾಕ್ ಮಾಡ್ತಾ ಬಂದ್ರು. ಸೊ ನಾವು ಅವಾಗ ತುಂಬ ನೂಕ್ಲಾಯಿತು. ಜನ ನೆಲಕ್ಕೆ ಬೀಳ್ತಿದ್ದಾರೆ, ನಮ್ಮನ್ನು ಕೆಳಗೆ ಓಡೋ ಎಲ್ಲರೂ ಟೆನ್ಷನ್ನಲ್ಲಿ. ಹೇಗೋ ಇವನ್ ಕೈ ಹಿಡ್ಕೊಂಡು ಮಳೆ ಬಂದಿತ್ತು ಮತ್ತೆ ಕುದುರೆ ಓಡಾಡೋ ಜಾಗ ಆದ್ರಿಂದ ತುಂಬಾ ಅರಳು ಜಾರಿದ್ದು ಮಣ್ಣು ಹಿಗ್ತಾ ಇತ್ತು. ಅಲ್ಲಿ ಕಪ್ಪು ಮಣ್ಣು ಅಂತ 9 ಕಿಲೋಮೀಟರ್ ನಾವು ಇಳಿಬೇಕು. ದಾರಿ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ. ಅವ್ರು ಈ ಕಡೆ ಹೋಗಿ ಅಂತ ಒಂದಿಷ್ಟು ಜನ ಕೂಗ್ತಾ ಕೈ ತೋರಿಸಿದ್ರು. ಆ ಕಡೆ ನಾವು ಅಂದ್ರೆ ಮನೆಯವರು ನಿಮ್ಮ ಮಗ ನಿಮ್ಮ ಜೊತೆ ಓಡ್ತಾ ಬಂದ? 3 ಜನನೂ ಓಡ್ತಾ ಇದ್ರು. ಅಂದ್ರೆ ನಿಮ್ಮ ಜೊತೆ ಜನರು ಓಡಾಡ್ತಾ ಇದ್ರೆ ಫಸ್ಟ್ ಯಾರು ಹೊರಗೆ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಅನ್ನೋ ಇದರಲ್ಲೇ ಸುಮಾರು ಒಂದು 7 ಕಿಲೋಮೀಟರ್ ನಾವು ಕೆಳಗಡೆ ಓಡೇ ಬರ್ಬೇಕು. ಮತ್ತೇನು ಇಲ್ಲ, ವೆಹಿಕಲ್ ಹೋಗೋದಿಲ್ಲ. ಸೊ ಆ ಇದರಲ್ಲೇನೋ ನಮ್ಮ ಕೆಳಗಡೆ ಬರ್ಬೇಕಾದ್ರೆ 15-20 ನಿಮಿಷ ಶೂಟಿಂಗ್ ಸೌಂಡ್ ಕೇಳಿಸ್ತಾನೆ ಇತ್ತು. ಅಂದ್ರೆ ಎಷ್ಟು ಹೊತ್ತು ಒಂದು ಮಿಲಿಟರಿ ಬಂದು ಕಂಡ ತಕ್ಷಣ ಏನಾದ್ರು ಧೈರ್ಯ ಬಂದಿಲ್ಲ. ಯಾಕಂದ್ರೆ ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ, ನಾವು ಜೊತೆ ಇರೋದು ಕಾಶ್ಮೀರಿ ಡ್ರೈವರು, ಕಾಶ್ಮೀರಿ ಜನ. ಅಲ್ಲಿ ಯಾರು ನಿನ್ನೆ ಏನನ್ಸಪ್ಪ, ನೀನು ಭಾಳ ಹೆದರಿದೆ? ಅಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಕೈ ಹಿಡ್ಕೊಂಡು ಓಡ್ತಾ ಇದ್ದಾಗ ನನ್ನ ಶೂಸ್ ತಗೋಯ್ತು. ನಾನು ಕೇಳಿದೆ ನಮ್ಮಮ್ಮ ತೆಕ್ಕೊಂಡು ಹಾಕೊಂಬೋದ ಅದ್ರ ಟೈಮ್ಗೆ ಅಂತ. ನಮ್ಮಮ್ಮ ಇಲ್ಲ, ನಾನು ಶೂ ಕೈಯಲ್ಲಿ ಹಿಡ್ಕೊತೀನಿ ಅಂತ ನೀನು ನೋಡು ಅಂತ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಒಂದು ಕಾಲು ಶೂ ಇನ್ನೊಂದು ಕಾಲು ಸಾಕು ಓಡಿದ್ರು. ಸುಸ್ತಾಗಿಲ್ವಾ? ಒಟ್ಟು ಜೀವ ಉಳಿಸ್ಕೋಬೇಕು. ಜೀವ ಉಳಿಸ್ಕೋಬೇಕಾದ್ರೆ ನೀನು ನೋಡಿದೆ ಟೆರಿಸ್ಟ್ ನೋಡಿದೆ ಒಟ್ಟು? ನಾನು ನೋಡ್ತಾ ಇದ್ದೆ. ನಮ್ಮಪ್ಪ ನನ್ನ ಕೊಡ್ತಿದ್ರು, ಅವರು ನನ್ನ ನೋಡ್ಕೊಂಡು ನನ್ನ ಮೇಲೆ ನಮ್ಮಪ್ಪ ಸೇರಿ 3-4 ಜನ. ಅಲ್ಲಿ ಮತ್ತೊಮ್ಮೆ ಜಮ್ಮು ಕಾಶ್ಮೀರ ಪಹಲ್ಗಾಮ್ ಹೋಗಂದ್ರೆ ಹೋಗ್ತೀಯಾ? ಇಲ್ಲ ಹೋಗಲ್ಲ. ಸರ್ ಸೆಕ್ಯೂರಿಟಿ ಬಗ್ಗೆ ಏನು ಹೇಳ್ತಾರೆ? ಅಲ್ಲಿ ಸೆಕ್ಯೂರಿಟಿ ಏನೋ ಗೊತ್ತಿಲ್ಲ, ಅಲ್ಲಿ ಮಾತ್ರ ಆ ಪ್ಲೇಸಲ್ಲಿ ಆವತ್ತು ಸೆಕ್ಯೂರಿಟಿ ಇದ್ದಿರಲಿಲ್ಲ ಕೆಳಗಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.